ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ರಾಹುಲ್ ಗಾಂಧಿ ಆಸ್ತಿ ಎಷ್ಟು ಗೊತ್ತಾ? ಪ್ರಿಯಾಂಕಾ ಜೊತೆ ಭೂಮಿ, ಗುರುಗ್ರಾಮ ಕಚೇರಿ ಹಂಚಿಕೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಆಸ್ತಿ ಶೇಕಡ 86% ಹೆಚ್ಚಳ. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ವಯನಾಡ್ನಿಂದ ನಾಮಪತ್ರ ಸಲ್ಲಿಸಿದ್ದು ಆಸ್ತಿ ವಿವರಗಳನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ರಾಹುಲ್ ಗಾಂಧಿ ನೀಡಿರುವ ಮಾಹಿತಿಯ ಪ್ರಕಾರ 20 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಅವರು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಹೌದು, ಫ್ಲಾಟ್ ವಾಹನವನ್ನ ರಾಹುಲ್ ಗಾಂಧಿ ಹೊಂದಿಲ್ಲ. 9.24 ಕೋಟಿ ಚರಾಸ್ತಿ, 55,000 ರೂಪಾಯಿ ನಗದು, 26.25 ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ, 4.33 ಕೋಟಿ ರೂಪಾಯಿಯಷ್ಟು ಬಾಂಡ್ ಹಾಗೆ ಶೇರ್ಗಳು, 3.81 ಕೋಟಿ ರೂಪಾಯಿಯಷ್ಟು ಮ್ಯೂಚುವಲ್ ಫಂಡ್ಸ್, 15.21 ಲಕ್ಷ ರೂಪಾಯಿ ಗೋಲ್ಡ್ ಬಾಂಡ್ ಹಾಗೆ 4.20 ಲಕ್ಷ ರೂಪಾಯಿ ಚಿನ್ನಾಭರಣಗಳನ್ನ ರಾಹುಲ್ ಗಾಂಧಿ ಅವರು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಹೌದು, ಕಾಂಗ್ರೆಸ್ನ ನಾಯಕ 11.15 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಹೊಂದಿದ್ದಾರೆ. ಇವುಗಳಲ್ಲಿ ದೆಹಲಿಯ ಮೆಹ್ರೌಲಿಯಲ್ಲಿರುವ ಅವರ ಸಹೋದರಿ ಮತ್ತು ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಸಹ ಮಾಲೀಕತ್ವದ ಕೃಷಿ ಭೂಮಿಯೂ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಗುರುಗ್ರಾಮ್ನಲ್ಲಿ ಕಚೇರಿ ಸ್ಥಳವನ್ನ ಹೊಂದಿದ್ದು ಅದಕ್ಕೆ ಪ್ರಸ್ತುತ 9 ಕೋಟಿಗೂ ಹೆಚ್ಚು ಮೌಲ್ಯ ಇದೆ. ಕೃಷಿ ಭೂಮಿಯನ್ನ ಪಿತ್ರಾರ್ಜಿತ ಆಸ್ತಿ ಅಂತ ನಮೂದಿ ಮಾಡಿದ್ದಾರೆ. ಇನ್ನು ಭಾರತೀಯ ಸಂಸದರ ಆಸ್ತಿ ಕಳೆದ 10 ವರ್ಷಗಳಲ್ಲಿ ಶೇಕಡ 400% ಏರಿಕೆಯಾಗಿದೆ. ಎಡಿಆರ್ ವರದಿಯ ಪ್ರಕಾರ ಸಂಸದರ ಸರಾಸರಿ ಆಸ್ತಿ ಶೇಕಡ 110% ಹೆಚ್ಚಳವಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ತಿ ಶೇಕಡ 86% ಬೆಳೆದಿದೆ ಎನ್ನಲಾಗ್ತಾ ಇದ್ದು, ರಾಹುಲ್ ಗಾಂಧಿ ಅವರ ಆಸ್ತಿ ಶೇಕಡ 117% ಹೆಚ್ಚಾಗಿದೆ. 20.39 ಕೋಟಿ ರೂಪಾಯಿ ತಲುಪಿದೆ. ಶಾಸಕರ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬಂದಿದೆ. ನೋಡಿ, ಕಳೆದ 10 ವರ್ಷಗಳಲ್ಲಿ ಭಾರತೀಯ ಸಂಸದರ ಸಂಪತ್ತು ಇಷ್ಟರ ಮಟ್ಟಿಗೆ ಹೆಚ್ಚಾಗಿರುವುದು ಚರ್ಚೆಯನ್ನ ಹೆಚ್ಚು ಮಾಡಿದೆ. ಇನ್ನು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ಫಾರ್ಮಸಿ ಅಂದ್ರೆ ಎಡಿಆರ್ನ ಇತ್ತೀಚಿನ ವರದಿಯಲ್ಲಿ ಬಹಿರಂಗಗೊಂಡಿದೆ. ಅದರ ಪ್ರಕಾರ ಕಳೆದ ದಶಕದಲ್ಲಿ ಸಂಸದರ ಸರಾಸರಿ ಆಸ್ತಿ ಶೇಕಡ 110% ಹೆಚ್ಚಾಗಿದೆ. ಶ್ರೀಮಂತ ಶಾಸಕರ ಪಟ್ಟಿ ಬೆಳೀತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಕಡಿಮೆ ಆಸ್ತಿಯನ್ನ ಘೋಷಿಸಿದ ಸಂಸದರಾಗಿ ಉಳಿದಿದ್ದಾರೆ ಅಂತ ಗಮನವನ್ನ ಹರಿಸಿದ್ದಾರೆ. ಈ ವರದಿಯು ಸಾರ್ವಜನಿಕ ಪ್ರತಿನಿಧಿಗಳ ಅಧಿಕಾರ ಅವಧಿಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಹೇಗೆ ಬದಲಾಗಲಿದೆ ಅನ್ನೋದನ್ನ ಸೂಚ್ಯವಾಗಿ ತೆರೆದಿದೆ. ನೋಡಿ, 2014ರಲ್ಲಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆದ ಅವರ ಆಸ್ತಿ 1.65 ಕೋಟಿ ರೂಪಾಯಿ ಇತ್ತು. ಕಳೆದ 10 ವರ್ಷಗಳಲ್ಲಿ ಅವರ ಸಂಪತ್ತು ಶೇಕಡ 86% ಹೆಚ್ಚಾಗಿದ್ದು ಪ್ರಸ್ತುತ 3 ಕೋಟಿ 2 ಲಕ್ಷ ರೂಪಾಯಿ ಆಸ್ತಿಯನ್ನ ಅವರು ಹೊಂದಿದ್ದಾರೆ ಅಂತ ಅಫಿಡೇವಿಟ್ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಮೋದಿ ಅವರ ಬಹುಪಾಲು ಆಸ್ತಿ ಬ್ಯಾಂಕ್ ಖಾತೆಗಳು ಮತ್ತು ಸ್ಥಿರ ಠೇವಣಿಗಳಲ್ಲಿ ರೂಪದಲ್ಲಿ ಬಂದಿರುವಂತದ್ದು. ರಾಹುಲ್ ಸಂಪತ್ತು ಡಬಲ್. ಮತ್ತೊಂದು ಕಡೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಬೆಳವಣಿಗೆ ಕಂಡುಬಂದಿದೆ. ಅವರ ಆಸ್ತಿ ಮೌಲ್ಯ 2014ರಲ್ಲಿ 9.40 ಕೋಟಿ ರೂಪಾಯಿ ಇತ್ತು. ಆದರೆ 2024ರ ಹೊತ್ತಿಗೆ ಅದು 20.39 ಕೋಟಿ ರೂಪಾಯಿ ಏರಿಕೆ ಆಗಿದೆ. ಕಳೆದ ದಶಕದಲ್ಲಿ ಅವರ ಸಂಪತ್ತು ಶೇಕಡ 117% ಹೆಚ್ಚಳ ಆಗಿದೆ. ರಾಹುಲ್ ತಮ್ಮ ಸಂಪತ್ತನ್ನ ಷೇರುಗಳು, ಮ್ಯೂಚುವಲ್ ಫಂಡ್ಗಳು ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಗೂಗಲ್ನಲ್ಲಿ ಇದು ಟ್ರೆಂಡ್ ಸೃಷ್ಟಿ ಮಾಡಿದೆ. ಜನವರಿ 9ರಂದು ದೇಶದ ಸಂಸದರ ಶಾಸಕರ ಆಸ್ತಿ ಪಾಸ್ತಿಯ ಲೆಕ್ಕಾಚಾರ ಇರುವ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ಫಾರ್ಮರ್ಸ್ ಅಂದ್ರೆ ಎಡಿಆರ್ ವರದಿ ಬಿಡುಗಡೆ ಆಗಿದ್ದು, ಅದರ ಬೆನ್ನಲ್ಲೇ ಈ ವರದಿ ಬಗ್ಗೆ ಕುತೂಹಲಗೊಂಡ ಅನೇಕ ಜನರು ಗೂಗಲ್ ಸರ್ಚ್ ಎಂಜಿನ್ ಮೂಲಕ ಈ ಬಗ್ಗೆ ಹೆಚ್ಚು ತಿಳಿಯುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಶೇಕಡ 100% ಗೂಗಲ್ ಬಳಕೆದಾರರು, ಗುಜರಾತ್ನ ಶೇಕಡ 100% ಬಳಕೆದಾರರು, ಬಿಹಾರದ ಶೇಕಡ 87% ಬಳಕೆದಾರರು, ಉತ್ತರ ಪ್ರದೇಶದ ಶೇಕಡ 50% ಬಳಕೆದಾರರು ಹಾಗೆ ತಮಿಳುನಾಡಿನ ಶೇಕಡ 37% ಮಂದಿ ಈ ವಿಚಾರದ ಬಗ್ಗೆ ಹುಡುಕಾಟವನ್ನ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.